ಚಂದಾಪುರ ಎಸ್ಐಆರ್ ಮತದಾರರ ಪಟ್ಟಿ ಪರಿಷ್ಕರಣೆಯ ವೀಕ್ಷಣೆಗಾಗಿ ಇಂದು ಚಂದಾಪುರದ ಪುರಸಭೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬೆಂಗಳೂರು ಜಿಲ್ಲಾ ದಕ್ಷಿಣ ವಿಭಾಗದ ಉಪವಿಭಾಗಾಧಿಕಾರಿಗಳಾದ ವಿಶ್ವನಾಥ್ ವಿಆರ್ ಮತದಾರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಮಾಡುತ್ತಿದ್ದು, ಬಿಎಲ್ಒ ಅಧಿಕಾರಿಗಳು ಮತ್ತು ಗ್ರಾಮ ಆಡಳಿತಾಧಿಕಾರಿಗಳು, ರೆವೆನ್ಯೂ ಇನ್ಸ್ಪೆಕ್ಟರ್ಗಳು, ಪುರಸಭೆಯ ಅಧಿಕಾರಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ತಮ್ಮ ಮಾಹಿತಿ ಕೇಳಿದರೆ ತಾವು ಯಾವುದೇ ಗೊಂದಲ ಪಡದೆ ಉತ್ತರಿಸಿ, ಮತದಾರ ಪಟ್ಟಿಯಲ್ಲಿ ಹೆಸರು ಇರುವಂತೆ ತಾವು ಮಾಹಿತಿ ನೀಡಲು ತಮ್ಮಲ್ಲಿ ವಿನಂತಿಸುತ್ತೇವೆ. ಅನರ್ಹ ಇರುವ ಮತದಾರರು ಮತದಾನ ಪಟ್ಟಿಯಲ್ಲಿ ಇರಲಿ, ಅನರ್ಹರು ಮತದಾರರ ಪಟ್ಟಿಯಿಂದ ಹೊರಗೆ ಇರಲು ಎಲ್ಲರೂ ಮತದಾನ ಪಟ್ಟಿ ಪರಿಷ್ಕರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಹಕ್ಕು ಚಲಾಯಿಸಿ ಎಂದರು. ಇದೇ ಸಂದರ್ಭದಲ್ಲಿ ಚಂದಾಪುರ ಪುರಸಭೆಯ ಮುಖ್ಯ ಅಧಿಕಾರಿ ರಮೇಶ್ ಇದ್ದರು. ಪುರಸಭೆ ಚಂದಾಪುರಕ್ಕೆ ಭೇಟಿ ಮಾಡಿದ್ವಿ. ಇಲ್ಲಿ ಮುಖ್ಯವಾಗಿ ನಾವು ಬಂದಿರ್ತಕ್ಕಂಥದ್ದು ಇವತ್ತು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ, ಚುನಾವಣೆಗೆ ಎಲ್ಲರೂ ಗೊತ್ತಿರೋ ಹಾಗೆ ಮತದಾರ ಪಟ್ಟಿ ಸಮಗ್ರ ಪರಿಷ್ಕರಣೆ ಆಗ್ತಾ ಇದ್ದು, ಈ ಸಂಬಂಧ ನಮ್ಮ ಚಂದಾಪುರದಲ್ಲಿ 21 ಮತಗಟ್ಟೆಗಳಿವೆ. 21 ಮತಗಟ್ಟೆಗಳಲ್ಲೂ ಕೂಡ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ಇಲ್ವಾ, ಜನರಿಗೆ ಫಾರ್ಮ್ಸ್ ಅನ್ನ ಮನೆ ತಲುಪಿಸ್ತಾ ಇದ್ದಾರಾ ಏನು ಅಂತೇಳಿ ಇದನ್ನ ವಿಚಾರಣೆ ಮಾಡಕ್ಕೆ ಬಂದಿದ್ದೀವಿ. ಈಗಾಗಲೇ 21 ಜನ ಬಿಎಲ್ಒಗಳು ಕೂಡ ಫೀಲ್ಡ್ ಅಲ್ಲಿ ಇದ್ದಾರೆ. ಬಿಎಲ್ಒ ಸೂಪರ್ವೈಸರ್ಸ್ ಮತ್ತೆ ನಮ್ಮ ಚೀಫ್ ಆಫೀಸರ್ ಎಲ್ಲರೂ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಟಾರ್ಗೆಟ್ ಫಿಕ್ಸ್ ಮಾಡಿದ್ವಿ. ಯಾವೊಬ್ಬ ಎಲಿಜಿಬಲ್ ವೋಟರ್ ಕೂಡ ಮಿಸ್ ಆಗಬಾರ್ದು, ಅದೇ ರೀತಿ ಯಾವೊಬ್ಬ ಇನ್ಎಲಿಜಿಬಲ್ ವೋಟರ್ ಕೂಡ ಸೇರಿದರೆ ನೋಡ್ಕೋಬೇಕು. ಅವರು ಪ್ರತಿನಿತ್ಯ ನಾವು ಇಲ್ಲಿ ಭೇಟಿ ಮಾಡ್ತೀವಿ. ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡೋದು ಇಷ್ಟೇ, ಮತದಾರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮದಲ್ಲಿ ತಾವು ಕೂಡ ಸಹಕರಿಸಬೇಕು. ನಮ್ಮ ಮನೆಗಳಿಗೆ ಬಂದಾಗ ಬಿಎಲ್ಒಗಳು ಅದಕ್ಕೆ ಸೌಜನ್ಯದಿಂದ ವರ್ತಿಸ್ಬಿಟ್ಟು ಫಾರ್ಮ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ, ಅದನ್ನ ಭರ್ತಿ ಮಾಡಿ ಕೊಡಿ. ಯಾರು ಆತಂಕ ಒಳಪಡೋದೇನು ಬೇಡ. ನಾವು ಯಾರನ್ನೂ ಡಿಲೀಟ್ ಮಾಡ್ತಾ ಇಲ್ಲ. ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತೀವಿ ನಿಮ್ಗೆ, ಅದನ್ನ 30 ದಿವಸದ ಒಳಗಡೆ ನೀವು ತುಂಬಿ ವಾಪಸ್ ಕೊಟ್ರೆ ನಿಮ್ದನ್ನ ನಾವು ಮತದಾರ ಪಟ್ಟಿ ಸೇರಿಸ್ತೀವಿ. ಇಲ್ಲ ಅಂದ್ರೆ ಸೇರಿಸಲ್ಲ ಅಷ್ಟೇನೆ. ನಮ್ಮ ದೇಶದ ಜವಾಬ್ದಾರಿ ಇದೆ, ನಿಮ್ದು ಅಷ್ಟೇ ಜವಾಬ್ದಾರಿ ಇರ್ತದೆ. ಅಧಿಕಾರಿಗಳಿಗೆ ಹೆಚ್ಚಿಗೆ ಕೊಡ್ತಾ ಇರೋದು, ನಾವು ಪ್ರತಿನಿತ್ಯ ಕಡ್ಡಾಯವಾಗಿ ಎಲ್ಲರನ್ನ ಭೇಟಿ ಮಾಡಬೇಕು, ಎಲ್ಲರಿಗೂ ಫಾರ್ಮ್ಸ್ ಕೊಡಬೇಕು, ಯಾರು ಕೂಡ ತೊಂದರೆ ಆಗಬಾರ್ದು ಅಂತೇಳಿ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಸಾರ್ವಜನಿಕರಿಗೆ ಸಹಜವಾಗಿ ಚಂದಾಪುರ ಪುರಸಭೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಸಣ್ಣ ಪುಟ್ಟ ಗೊಂದಲಗಳು ಅಧಿಕಾರಿಗಳು ನಡೆಯ ಅವ್ರದ್ದೊಂದು ಕಾರ್ಯಕ್ರಮ ವೈರಿನ ಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ನಿರಂತರ ಬರ್ತೀನಿ ನಿಮ್ಮ ಮೇಲೆ ಬಂದು ಇಲ್ಲಿ ಸ್ವಲ್ಪ ಈ ಖಾತಾದಾಗಿರ್ಬೋದು, ಟ್ಯಾಕ್ಸ್ ರಿಸಿಪ್ಟ್ ಆಗಿರ್ಬೋದು, ಟ್ಯಾಕ್ಸ್ ಪೇಮೆಂಟ್ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳನ್ನು ಕೂಡ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಒಟ್ಟಾರೆ ಸಾರ್ವಜನಿಕರಿಗೆ ನಾವೇನು ಜನಸ್ನೇಹಿ ಆಡಳಿತ ಕೊಡಬೇಕು ಆ ದಿಕ್ಕಿನಲ್ಲಿ ಕ್ರಮ ತೆಗೆದುಕೊಳ್ತೀವಿ.